ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಅಮ್ಮನ ಆಸ್ತಿ ಯಾರಿಗೆ ಸೇರಿದ್ದು? ಅಮ್ಮನ ಮರಣ ನಂತರ ಅಮ್ಮ ಏನಾದ್ರೂ ವಿಲ್ ಬರೆದಿಟ್ಟಿಲ್ಲ ಅಂದ್ರೆ ಮರಣ ಶಾಸನವನ್ನ ಬರೆದಿಟ್ಟಿಲ್ಲ ಅಂತ ಹೇಳಿದ್ರೆ ಅಮ್ಮನ ಆಸ್ತಿಯಲ್ಲಿ ಯಾರಿಗೆಲ್ಲ ಅಧಿಕಾರ ಇರುತ್ತೆ, ಯಾರಿಗೆ ಎಷ್ಟು ಪಾಲು, ಗಂಡ ಮಕ್ಕಳಿಗೆ ಆಸ್ತಿ ಸೇರುತ್ತಾ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ. ಅಕಸ್ಮಾತ್ ವಿಲ್ ಬರೆದಿಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗಬಹುದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ನಾನು ಮಾಡ್ತಕ್ಕಂಥ ಈ ವಿಡಿಯೋಗಳು ಇಷ್ಟವಾಗುತ್ತೆ ಅಂತಂದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಅಮ್ಮನ ಆಸ್ತಿಯ ಉತ್ತರಾಧಿಕಾರತ್ವ ಯಾರಿಗೆ ಸಿಗುತ್ತೆ? ಅಮ್ಮ ಇರೋವರೆಗೂ ಅಮ್ಮ ಆಸ್ತಿಯನ್ನ ಅನುಭವಿಸಬಹುದು, ಬೇಕಾದವರಿಗೆ ಕೊಡಬಹುದು, ಮಾರಾಟ ಮಾಡಬಹುದು ಅಥವಾ ದಾನದ ರೂಪದಲ್ಲೂ ಕೂಡ ಕೊಡಬಹುದು. ಆದ್ರೆ ಅಮ್ಮನ ಮರಣ ನಂತರ ಅಮ್ಮ ಏನಾದ್ರೂ ವಿಲ್ ಬರೆದಿಟ್ಟಿಲ್ಲ ಅಂತ ಹೇಳಿದ್ರೆ ಆ ಆಸ್ತಿಯ ಉತ್ತರಾಧಿಕಾರತ್ವ ಯಾರಿಗೆ ಸಲ್ಲುತ್ತೆ, ಅದನ್ನ ಯಾರು ಬಳಸ್ಕೊಳ್ಬಹುದು, ಆ ಆಸ್ತಿಯನ್ನ ಯಾರು ಪಡಿಬಹುದು ಅನ್ನೋದು ಇವತ್ತಿನ ಒಂದು ಟಾಪಿಕ್ ಸ್ನೇಹಿತರೆ. ಅದಕ್ಕಿಂತ ಮೊದಲು ಅಪ್ಪನ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಪಾಲಿರುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಇದೀಗ ಕಾಲ ಬದಲಾಗಿದೆ. 2005ನೇ ಇಸ್ವಿಯಿಂದಲೇ ಈ ಒಂದು ಚೇಂಜಸ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಬಂದಿದೀವಿ. ಅಪ್ಪನ ಆಸ್ತಿಯಲ್ಲಿ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಪಾಲು ಇರಬೇಕು ಅನ್ನೋದು ಕಾನೂನಿನಲ್ಲಿ ಈಗ ಇರ್ತಕ್ಕಂಥ ವಿಚಾರ. ಸೊ ಕಾನೂನಿನ ಪ್ರಕಾರ ಹೋದ್ರೂ ಕೂಡ ಅಪ್ಪನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು ಎಲ್ಲರೂ ಕೂಡ ಸಮಾನ ಪಾಲುದಾರರು ಅಂತಲೇ ಹೇಳಬಹುದು. ಹಾಗಾಗಿ ಮದುವೆ ಮಾಡಿರ್ಲಿ ಮತ್ತೊಂದಾಗಿರ್ಲಿ ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅಪ್ಪನ ಆಸ್ತಿಯಲ್ಲಿ ಹೆಣ್ಮಕ್ಳಿಗೂ ಕೂಡ ಪಾಲಿದೆ ಅನ್ನೋದನ್ನ ಎಲ್ಲರೂ ಕೂಡ ಈಗ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇದರ ಜೊತೆಗೇನೆ ಅಮ್ಮನ ಆಸ್ತಿ ಯಾರಿಗೆ ಸಲ್ಲುತ್ತೆ, ಅಮ್ಮನ ಆಸ್ತಿಯ ಪಾಲುದಾರರು ಯಾರು ಅನ್ನುವಂತಹ ಪ್ರಶ್ನೆಗಳು ಇದೀಗ ಎದ್ದಿರುವಂತದ್ದು. ಹಾಗಾದ್ರೆ ಅಮ್ಮ ಇರೋವರೆಗೂ ಅಮ್ಮನ ಹೆಸರಲ್ಲಿರ್ತಕ್ಕಂಥ ಆಸ್ತಿಯನ್ನ ಅಂತಸ್ತನ್ನ ಅನುಭವಿಸಬಹುದು, ಯಾರಿಗಾದ್ರೂ ಮಾರಾಟ ಮಾಡಬಹುದು, ಇಲ್ಲವೇ ದಾನದ ಸ್ವರೂಪದಲ್ಲಿ ಕೊಡಬಹುದು, ಅಥವಾ ವಿಲ್ ಅನ್ನ ಬಂದಿಟ್ಟು ನನ್ನ ಮರಣ ನಂತರ ಇಂಥವರಿಗೆ ಈ ಒಂದು ಹಕ್ಕು ಹೋಗ್ಲಿ, ಇಂಥವರಿಗೆ ಈ ಆಸ್ತಿಯಲ್ಲಿ ಇಷ್ಟು ಪಾಲು ಇರ್ಲಿ ಅಂತ ಹೇಳ್ಬಿಟ್ಟು ಅಮ್ಮ ಏನಾದ್ರೂ ವಿಲ್ ಬರೆದಿಟ್ಟಿದ್ರು ಅಂತ ಹೇಳಿದ್ರೆ ಓಕೆ. ಅಕಸ್ಮಾತ್ ವಿಲ್ ಬರ್ದಿಲ್ಲ ಅಂತ ಹೇಳಿದ್ರೆ ಆ ಆಸ್ತಿಯ ಮಾಲೀಕತ್ವ ಯಾರಿಗೆ ಸಿಗುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ. ಸೊ ಸ್ನೇಹಿತರೆ, ಮೊದಲಿಗೆ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ 1950ರ ಪ್ರಕಾರ ಈ ಒಂದು ಆಸ್ತಿ ನಿಯಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಅದರಲ್ಲಿ ಮೊದಲಿಗೆ ಅಮ್ಮನ ಮರಣ ನಂತರ ಅಕಸ್ಮಾತ್ ಅವ್ರೇನಾದ್ರೂ ವಿಲ್ ಬರ್ದಿಟ್ಟಿಲ್ಲ ಅಂತ ಹೇಳಿದ್ರೆ ಮೊದಲ ಆಪ್ಷನ್ ಆ ಆಸ್ತಿ ಯಾರಿಗೆ ಹೋಗುತ್ತಪ್ಪ ಅಂತ ಹೇಳಿದ್ರೆ ಗಂಡ ಮತ್ತೆ ಮಕ್ಕಳು, ಅಂದ್ರೆ ಹೆಣ್ಣು ಮಕ್ಕಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು ಯಾರಾದ್ರೂ ಇರ್ಲಿ, ಆಕೆಗೆ ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ, ಯಾರ ಮಕ್ಕಳು ಅಂತ ಇರ್ತಾರಲ್ಲ ಅವರೆಲ್ಲರಿಗೂ ಕೂಡ ಆಕೆಯ ಆಸ್ತಿಯಲ್ಲಿ ಸಮಾನ ಪಾಲನ್ನ ಕೊಡಬೇಕಾಗತ್ತೆ. ಇದರ ಜೊತೆಗೆ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಇಲ್ಲ ಗಂಡನು ಕೂಡ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಆಕೆಯ ವಾರಸುದಾರರು ಯಾರಿರ್ತಾರೆ, ಅಂದ್ರೆ ಈಗ ಅಮ್ಮನ ಅಪ್ಪ ಅಮ್ಮ ಯಾರಿರ್ತಾರಲ್ಲ ಅವರಿಗೆ ಆ ಒಂದು ಆಸ್ತಿ ಹೋಗುತ್ತೆ. ಅಕಸ್ಮಾತ್ ಗಂಡನೂ ತೀರ್ಕೊಂಡಿದ್ದಾರೆ ಮಕ್ಕಳು ತೀರ್ಕೊಂಡಿದ್ದಾರೆ ಯಾರು ಇಲ್ಲ ಅಂತ ಹೇಳಿದ್ರೆ ಆಕೆಯ ಮೊಮ್ಮಕ್ಕಳು ಆ ಒಂದು ಆಸ್ತಿಯ ಉತ್ತರಾಧಿಕಾರತ್ವವನ್ನ ಪಡೆದುಕೊಳ್ಳಬಹುದು. ಸೊ ಈಗ ಅಪ್ಪ ಇಲ್ಲ, ಜೊತೆಗೆ ಮಕ್ಕಳು ತೀರ್ಕೊಂಡ್ಬಿಟ್ಟಿದ್ದಾರೆ, ಏನ್ ಮಾಡೋದು ಅನ್ನುವಂತಹ ಸಂದರ್ಭದಲ್ಲಿ ಆಕೆಯ ಮೊಮ್ಮಕ್ಕಳು ಯಾರಿರ್ತಾರಲ್ವಾ, ಅಂದ್ರೆ ಮಕ್ಕಳ ಮಕ್ಕಳು ಯಾರಿರ್ತಾರಲ್ವಾ ಅವರು ಆ ಒಂದು ಆಸ್ತಿಯ ಸಂಪೂರ್ಣ ಹಕ್ಕುದಾರರಾಗಿರ್ತಾರೆ. ಈಗ ಗಂಡ ಇಲ್ಲ, ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ, ಅಪ್ಪ ಅಮ್ಮನೂ ಇಲ್ಲ, ಏನ್ ಮಾಡೋದು ಅಂತ ನೀವು ಕೇಳಬಹುದು. ಇಂತಹ ಸಂದರ್ಭದಲ್ಲಿ ಆಕೆಯ ಅಕ್ಕ ತಮ್ಮ ಅಣ್ಣ ತಂಗಿ ಸಹೋದರರು ಯಾರಿರ್ತಾರಲ್ಲ, ಆಕೆಯ ಅಪ್ಪನ ಕುಟುಂಬಸ್ಥರು ಯಾರಿರ್ತಾರಲ್ಲ ಅವರಿಗೆ ಈ ಒಂದು ಆಸ್ತಿಯ ಸಂಪೂರ್ಣ ಹಕ್ಕನ್ನ ಕೊಡಬಹುದು. ಸೊ ಹಿಂಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಆಸ್ತಿಯನ್ನ ಅಂದ್ರೆ ತಾಯಿಯ ಮರಣಾನಂತರ ಈ ಒಂದು ಆಸ್ತಿಯನ್ನ ಹೇಗ್ ಪಡ್ಕೊಳ್ಬಹುದು ಅನ್ನುವಂತಹ ಕ್ವಶನ್ ಕೂಡ ಇರುತ್ತೆ. ಮೊದಲಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತೀರ್ಕೊಂಡಿರ್ತಕ್ಕಂಥವ್ರದ್ದು ಮರಣ ಪ್ರಮಾಣ ಪತ್ರವನ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮರಣ ಪ್ರಮಾಣ ಪತ್ರವನ್ನ ರೆಡಿ ಮಾಡ್ಕೊಂಡು ಪ್ರಾದೇಶಿಕ ಕಚೇರಿಗೆ ಹೋಗ್ಬಿಟ್ಟು ಈ ರೀತಿ ಇವರು ತೀರ್ಕೊಂಡಿದ್ದಾರೆ, ಇವರ ಆಸ್ತಿಯ ಉತ್ತರಾಧಿಕಾರತ್ವವನ್ನ ಇವರ ಮಕ್ಕಳಾದ ನಮಗೆ ಅಥವಾ ಗಂಡನಾದ ನನಗೆ ಅಥವಾ ಮೊಮ್ಮಕ್ಕಳಾದ ನಮಗೆ ನೀವು ವರ್ಗಾಯಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಬಂದ್ರೆ ಇಂತಿಷ್ಟು ದಿನಗಳಲ್ಲಿ ಆ ಒಂದು ಅರ್ಜಿ ಪುರಸ್ಕೃತಗೊಂಡು ನಿಮ್ಮ ಒಂದು ಹೆಸರಿಗೆ ನಿಮ್ಮ ತಾಯಿಯ
ಆಸ್ತಿ ಏನಿರುತ್ತೆ ನಿಮ್ಮ ತಾಯಿ ಪಿತ್ರಾರ್ಜಿತವಾಗಿ ಪಡ್ಕೊಂಡು ಬಂದಿರಬಹುದು ಅಥವಾ ಸ್ವಯಾರ್ಜಿತವಾಗಿ ಪಡ್ಕೊಂಡು ಬಂದಿರಬಹುದು. ಏನೆಲ್ಲ ಆಸ್ತಿಯನ್ನ ನಿಮ್ಮ ತಾಯಿ ಮಾಡಿಟ್ಟಿರ್ತಾರಲ್ಲ ಅದರ ಒಂದು ಪ್ರಯೋಜನವನ್ನ ನೀವು ಪಡ್ಕೊಳ್ಬಹುದು. ಸೊ ಇದಿಷ್ಟು ತಾಯಿಯ ಮರಣಾನಂತರ ಆಸ್ತಿಯ ಹಕ್ಕುದಾರರು ಯಾರು, ತಾಯಿಯ ಮರಣಾನಂತರ ಆಸ್ತಿಗೆ ಯಾರೆಲ್ಲ ಎಷ್ಟು ಪಾಲನ ಹೊಂದಿದ್ದಾರೆ ಅನ್ನೋದು ಇವತ್ತಿನ ವಿಷಯವಾಗಿತ್ತು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.